ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸದಾ ನೆನಪಾಗುವ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಇನ್ಸ್ಟಿಂಕ್ಟ್ ಬರ್ತಾರೆ, ಮತ್ತೊಂದು ಗ್ರೋತ್, ಇಲ್ಲಿ ಇಂಪೇಷನ್ಸ್, ತಾಳ್ಮೆ ಕಳ್ಕೊಂಡಿದ್ದಾರೆ ಅನ್ನೋದಿದೆ, ಏನೋ ಸಿಟ್ಟಿದೆ, ಬೇಜಾರಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಸರ್ಪ್ರೈಸ್, ಇಲ್ಲೊಂದು ಇಲ್ಯೂಷನ್. ಇಷ್ಟು ದಿನ ಒಂದು ಕಲ್ಪನಾ ಲೋಕದಲ್ಲಿದ್ದರು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆದರೆ ಯಾಕೋ ಈಗ ಸಿಟ್ಟಿದೆ, ಬೇಜಾರಿದೆ. ಒಂದು ಕಾಲದಲ್ಲಿದ್ದಂಥ ಸಂತೋಷ ಈಗಿಲ್ಲ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಮುಂದೆ ನೋಡೋಣ. ಅವ್ರ ಮನಸ್ಸು ಏನೋ ಹೇಳ್ತಾ ಇದೆ. ಈ ಕನೆಕ್ಷನಲ್ಲಿ ಮುಂದೆ ಗ್ರೋತ್ ಇದೆ, ಎಲ್ಲ ಸರಿಯಾಗುತ್ತೆ. ಈಗ ತಾಳ್ಮೆ ಕಳ್ಕೊಂಡಿದ್ದಾರೆ, ಹೌದು. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ, ಯಾವುದೋ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರಬಹುದು, ಅದು ಅಕ್ಸೆಪ್ಟೆನ್ಸ್ ವಿಷಯ ಇರಬಹುದು, ಅಥವಾ ಕೆಲವರಿಗೆ ಕಮಿಟ್ಮೆಂಟ್ ವಿಷಯ ಇರಬಹುದು. ಆದರೆ ಅವರು ನಿಮಗೇನೋ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ. ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿ ನಡೀತಾ ಇರುತ್ತೆ, ಸಂತೋಷ ಇರುತ್ತೆ. ಆದರೆ ಎಷ್ಟು ದಿನ ನೀವು ಈ ಫ್ರೆಂಡ್ಶಿಪ್ಗೆ ಅರ್ಥ ಹುಡುಕ್ತಾ ಇದ್ರಿ, ಆನ್ಸರ್ ಕೇಳ್ತಾ ಇದ್ರಿ, ಕ್ಲಾರಿಟಿ ಕೇಳ್ತಾ ಇದ್ರಿ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಜಗಳಗಳಾಗಿರಬಹುದು. ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಕೆಲವರು ಎಷ್ಟೋ ಅಷ್ಟು ಮಾತಾಡೋದಿದೆ, ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ, ನೆಗ್ಲೆಕ್ಟ್ ಮಾಡೋದಿದೆ. ಮೊದಲಿದ್ದ ಆತ್ಮೀಯತೆ ಇಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂದ್ಕೋತೀನಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಏನು ನಡೆದಿದೆ ನಿಮ್ಮಿಬ್ಬರ ಮಧ್ಯೆ. ಇಲ್ಲೊಂದು 7 ಆಫ್ ಕಪ್ಸ್ ಬರ್ತಾರೆ. ಹೌದು, ಕಲ್ಪನಾ ಲೋಕದಲ್ಲಿದ್ದರು, ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಇತ್ತು. ನಂಬರ್ 4 ಕಾರ್ಡ್ ನಂಬರ್ 5, ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾರೆ. ಕನಸಲ್ಲಿ ಲೋಕದಲ್ಲಿದ್ದರು, ಹೌದು. ನೀವು ಅವ್ರ ಡ್ರೀಮ್ ಪರ್ಸನ್ ಆಗಿದ್ರಿ. ನೀವು ಅವ್ರ ಲೈಫಲ್ಲಿ ಇರೋದ್ರಿಂದ ಅವ್ರಿಗೇನೋ ಪಾಸಿಟಿವ್ ಫೀಲಿಂಗ್ಸ್ ಆಗ್ತಾಯಿತ್ತು. ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ಉತ್ಸಾಹ ಕೊಡ್ತಾಯಿತ್ತು. ಆಗಾಗ ಭೇಟಿ ಆಗ್ತಾಯಿದ್ರಿ, ಹಾಗೆ ಸರಾಗವಾಗಿ ನಡೀತಾ ಇತ್ತು. ಹಾಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿದೆ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿತ್ತು, ಮದುವೆ ಮಾಡ್ಕೋಬೇಕು, ಮುಂದೆ ಜೀವನ ಮಾಡಬೇಕು. ಅದಕ್ಕೆ ಈ ವ್ಯಕ್ತಿಯಿಂದ ಏನೋ ಕ್ಲಾರಿಟಿ ಬೇಕಿತ್ತು. ಆದರೆ ಏನೋ ಸಮಸ್ಯೆಗಳಿರೋದ್ರಿಂದ ಅವ್ರು ನಿಮಗೇನೋ ಉತ್ತರ ಕೊಡ್ತಾ ಇರಲಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇರಲಿಲ್ಲ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನಿಮ್ಮಿಂದ ದೂರ ಓಡ್ತಾಯಿದ್ರು. ಆದರೆ ನೀವು ಅವರನ್ನು ಚೇಸ್ ಮಾಡ್ತಾಯಿದ್ರಿ, ಯಾಕೆಂದರೆ ನಿಮಗೆ ಅವ್ರನ್ನ ಬಿಟ್ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಇದು ಹೀಗೆ ಎಷ್ಟು ದಿನ ನಡೆಯುತ್ತೆ? ಕೆಲವರು ಸೈಲೆಂಟಾಗಿದ್ದರೆ, ಇನ್ನು ಕೆಲವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ, ಈ ವ್ಯಕ್ತಿನ ಬಿಡೋಕ್ಕೆ ಇಷ್ಟ ಇಲ್ಲ ನಿಮಗೆ. ಅವರೇನೋ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನಿಮಗೆ. ಹಾಗೆ ನೋಡಿದಾಗ ಇವರೊಂದು ಸಿಂಪಲ್ ವ್ಯಕ್ತಿ ಅಲ್ಲ. ಇವ್ರಿಗೆ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಈಗ ತಾನೇ ಹೊಸದಾಗಿ ಜಾಬ್ ಸೇರ್ಕೊಂಡಿರಬಹುದು ಕೆಲವರು, ಅಥವಾ ಬಿಸ್ನೆಸ್ ಶುರು ಮಾಡಿರಬಹುದು. ಅದರಲ್ಲೇ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ಮದುವೆ ಬಗ್ಗೆ ಏನೂ ಡಿಸಿಷನ್ ತಗೊಂಡಿಲ್ಲ. ತನ್ನ ಜೀವನದ ಬಗ್ಗೆನೇ ತುಂಬ ಯೋಚನೆಗಳಿದೆ, ತುಂಬ ಸಮಸ್ಯೆಗಳಿದೆ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಅದ್ರ ಜೊತೆ ಬೇರೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಇನ್ನೂ ಅವ್ರ ಮನಸ್ಸು ರೆಡಿಯಾಗಿಲ್ಲ ಅನ್ನೋದಿದೆ. ಎಷ್ಟೋ ಸರಿ ನಿಮ್ಗೆ ಹೇಳಿರ್ಬೋದು, ನಂಗೆ ಸ್ವಲ್ಪ ಟೈಮ್ ಕೊಡು, ನಾನು ನಿನಗೆ ಕೊಟ್ಟು ಪ್ರಾಮಿಸ್ ಅಂತೂ ಮರೆಯಲ್ಲ, ಆದರೆ ನಂಗೆ ಸ್ವಲ್ಪ ಟೈಮ್ ಬೇಕು, ನಾನು ನನ್ನ ಕಾಲ ಮೇಲೆ ಸರಿಯಾಗಿ ನಿಂತ್ಕೋಬೇಕು, ಹಾಗೆಲ್ಲ ನಿಮ್ಗೆ ಹೇಳಿರಬಹುದು. ಆದರೆ ನೀವು ಅವ್ರದ್ದು ಯಾವ ಮಾತನ್ನು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ ಏನಿದೆ ಈ ವ್ಯಕ್ತಿ ಬಗ್ಗೆ. ದಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ.
ಹರ್ಮಿಟ್ ಇದೆ, ಹಾಗೆ ಮ್ಯಾಜಿಷಿಯನ್ ಬರ್ತಾ ಇದೆ, ಡೆವಿಲ್ ಕಾರ್ಡ್ ಇದೆ, ಹಾಗೆ ಟೆಂಪ್ರೆನ್ಸ್ ಬರ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಾಯಿನ್ಸ್. ನೀವೊಂದು ಒಳ್ಳೆ ಜಾಬಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ನೀವೇ ಈ ವ್ಯಕ್ತಿಗೆ ಪ್ರಪೋಸ್ ಮಾಡಿದ್ದೀರಾ ಅನ್ನೋದಿದೆ. ಅವರೊಂದು ಅಟ್ರಾಕ್ಟಿವ್ ಪರ್ಸನ್ ಆಗಿದ್ದರು. ಅವರ ಮಾತುಕತೆ, ಅವ್ರ ಬಿಹೇವಿಯರು ನಿಮಗೆ ಅಟ್ರಾಕ್ಟ್ ಆಗ್ತಾ ಇತ್ತು. ನೀವು ಅವ್ರ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರಿ, ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇದ್ರಿ. ಆದರೆ ಈಗ ಸಂತೋಷ ಹುಡುಕ್ತಾ ಇದ್ದೀರಾ. ಅವರಿಂದ ನಿಮಗೆ ಅಂಥ ಕ್ಲಾರಿಟಿ ಸಿಗ್ತಾ ಇಲ್ಲ, ಏನೋ ಹೇಳ್ತಾ ಇಲ್ಲ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಅಥವಾ ಅವ್ರ ಸಮಸ್ಯೆಗಳಿರಬಹುದು. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇರೋದ್ರಿಂದ ಸದ್ಯಕ್ಕೆ ಮುಂದುವರಿತಾ ಇಲ್ಲ. ಆದ್ರೂ ನೀವು ಆ ವ್ಯಕ್ತಿನ ಬಿಟ್ಕೊಡೋಕ್ಕಾಗದೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ. ಅವ್ರ ಟ್ಯಾಂಟ್ರಮ್ಗಳನ್ನ ಸಹಿಸ್ಕೋತಾ ಇದ್ದೀರಾ. ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಹೆಚ್ಚು ಟೈಮ್ ಕೊಡಲ್ಲ, ನಿಮ್ಮ ಮೆಸೇಜ್ಗಳಿಗೆ ಆನ್ಸರ್ ಮಾಡಲ್ಲ. ಆದ್ರೂ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಾ ಅನ್ನೋದಿದೆ. ಮುಂದೆ ಅವ್ರು ಚೇಂಜ್ ಆಗಬಹುದು, ಯಾಕೆಂದರೆ ನಿಮಗೂ ಗೊತ್ತಿದೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ. ಆದರೆ ಈ ಥರ ಬಿಹೇವ್ ಮಾಡ್ತಾರೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಒಂದ್ಸರಿ ಮನಸ್ಸು ಕೊಟ್ಟಿದ್ದೀರಾ, ಅಲ್ಲಿಂದ ವಾಪಸ್ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ನಿಮಗೆ. ಹೇಗಾದರೂ ಸರಿ ಈ ವ್ಯಕ್ತಿನ ನಾನು ಒಪ್ಪಿಸ್ತೀನಿ ಹಾಗೆ ನಿಮ್ಮ ಮನಸ್ಸು ಹೇಳೋದಿದೆ. ಹಗಲು ರಾತ್ರಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಾ. ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಹುಡುಕ್ತೀರಾ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಅವೇರ್ನೆಸ್ ಬರ್ತಾ ಇದೆ. ಮತ್ತೊಂದು ಸಾರೋ, ಬೇಜಾರಿದೆ. ಹೌದು, ಯಾಕೆಂದರೆ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಅವರು. ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ನೋಡಿ, ಐಸೋಲೇಷನ್. ಒಟ್ಟಿಯಾಗಿ ಕೂತು ಯೋಚನೆ ಮಾಡೋದಿದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಇಲ್ಲಿ ಮುಂದೆ ಈ ಕಂಡೀಷನ್ ಸುಧಾರಿಸುತ್ತೆ ಅನ್ನೋದು ಬರ್ತಾ ಇದೆ. ಈಗೀಗ ನಿಮ್ಮ ಮಾತನ್ನ ಅವರು ಯಾವುದೂ ಕೇಳ್ತಾ ಇಲ್ಲ. ನೀವೇನು ಹೇಳಿದ್ರೂ ಒಪ್ಕೋತಾ ಇಲ್ಲ, ಸೈಲೆಂಟ್ ಆಗಿರ್ತಾರೆ, ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಅದರಿಂದ ನಿಮಗೆ ಬೇಜಾರಿದೆ, ದುಃಖ ಆಗ್ತಾ ಇದೆ. ಯಾಕೆ ಈ ವ್ಯಕ್ತಿ ಹೀಗೆ? ಒಂದು ಕಾಲದಲ್ಲೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು, ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ರು. ಆದರೆ ಈಗ ಸ್ವಲ್ಪ ಟೈಮ್ ಕೊಡು ಅನ್ನೋದಿದೆ. ಅದರಿಂದ ನಿಮಗೆ ಒಂಟಿತನ ಫೀಲ್ ಆಗ್ತಾ ಇದೆ. ನನ್ನ ಮಾತನ್ನು ಕೇಳೋದೇ ಇಲ್ಲ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಇಲ್ಲಿ ನಿಮ್ಮಿಂದ. ಆದ್ರೂ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳಕ್ಕೆ ನೋಡ್ತೀರಾ. ನೀವೊಂದು ಹಠದ ಸ್ವಭಾವದ ವ್ಯಕ್ತಿ ಹಾಗೂ ಅನಿಸುತ್ತೆ. ಒಂದ್ಸರಿ ಮನಸ್ಸು ಮಾಡಿದ್ಮೇಲೆ ಅದನ್ನು ಸಾಧನೆ ಮಾಡೇ ಮಾಡ್ತೀರಾ. ಮತ್ತು ಈ ವ್ಯಕ್ತಿನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಅನ್ನೋದು ಬರ್ತಾ ಇದೆ. ಅದಕ್ಕೆ ನೋಡಿ ಇಲ್ಲಿ ಸರ್ಪ್ರೈಸ್ ಬರ್ತಾ ಇದೆ ನಿಮಗೆ. ಏನೋ ಸರ್ಪ್ರೈಸ್ ಚೇಂಜಸ್ ಆಗೋದಿದೆ. ಒಂದೊಂದ್ಸರಿ ಒಂದು ವ್ಯಕ್ತಿನ ಮನಸ್ಸು ಇಷ್ಟಪಟ್ಟರು ಪರ್ಮನೆಂಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಮನೆ ಪರಿಸ್ಥಿತಿ ಸರಿಯಾಗಿರಲ್ಲ, ಏನೋ ತೊಂದರೆಗಳಿರುತ್ತೆ, ಹಾಗೆ ಫೈನಾನ್ಷಿಯಲ್ ಸ್ಟೇಟಸ್ಸು ಅಡ್ಡ ಬರ್ತಾ ಇರುತ್ತೆ. ಇದೆಲ್ಲದರಿಂದ ಈ ವ್ಯಕ್ತಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಹಿಂದೆ ಸರಿದಿದ್ರು ಅನ್ನೋದಿದೆ. ನೀವಿಷ್ಟ ಇದ್ದೀರಾ, ಆದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇದು ಏನು ಮೆಸೇಜ್ ಬರುತ್ತೆ ನಿಮಗೆ? ಪ್ಯಾಷನ್, ಮತ್ತೊಂದು ರಿನಿವಲ್ ಬರ್ತಾ ಇದೆ, ಹಾಗೆ ಡಿಸ್ಪೊಡೆನ್ಸ್, ಮತ್ತೊಂದು ಪರ್ಸವೆನ್ಸ್, ಇಲ್ಲೊಂದು ಗ್ರ್ಯಾಟಿಟ್ಯೂಡ್ ಇದೆ, ಇಲ್ಲೊಂದು ಗ್ರೀಫ್. ನಿಮಗೇನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಬೇಜಾರಿದೆ ಅವ್ರಿಗೆ. ನೀವು ಅವ್ರಿಗೆ ಇಷ್ಟ ಇದ್ದೀರಾ, ಆದರೆ ನಿಮಗೇನು ಹೇಳೋಕ್ಕಾಗ್ತಾ ಇಲ್ಲ, ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಅನ್ನೋ ಬೇಜಾರಿದೆ. ನೀವು ಅವ್ರ ಪ್ಯಾಷನ್ ಆಗಿದ್ದೀರಾ. ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇತ್ತು, ಆದರೆ ಈ ಕನೆಕ್ಷನ್ ಮುಂದೆ ರಿನ್ಯೂ ಆಗುತ್ತೆ ಅನ್ನೋದಿದೆ. ಅವ್ರ ಜೀವನದಲ್ಲಿ ಏನೋ ಬದಲಾವಣೆಗಳಾಗ್ತಾ ಇದೆ. ಹಾಗಿರೋದ್ರಿಂದ ಸದ್ಯದಲ್ಲೇ ಅವರು ನಿಮಗೆ ಸರ್ಪ್ರೈಸ್ ಕೊಡಬಹುದು. ಒನ್ ಡೇ ಯು ವಿಲ್ ಕಮ್ ಟುಗೆದರ್. ಹಾಗೆ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದಿದೆ. ನೀವು ಮುಂದೆ ಏನಾದರೂ ಆಗಬಹುದು ಈ ಕನೆಕ್ಷನ್ನಲ್ಲಿ. ಸೊ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.